ಗಿಲ್ಲಿ 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 ಒಟ್ಟಾರೆಯಾಗಿ ನಿಮ್ಮೆಲ್ಲ ಓಟು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಮೇಡಮ್? ಗಿಲ್ಲಿ ನಟ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಸರ್ ಇದರಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಎಲ್ಲ ಗೊತ್ತಿರೋ ವಿಷಯ ಸರ್. ಗಿಲ್ಲಿ ಅಂತ ಸರ್. ಗಿಲ್ಲಿ ಅಂತ. ಅಣ್ಣ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಅಣ್ಣ? ಗಿಲ್ಲಿ ಮತ್ತೆ ರಘು. ಏನಿಲ್ಲ, ನಾವ್ ಹಾಕೊಂಡಿರೋದು ಏನು ಗೊತ್ತಾ, ನಾಮ ಎಲ್ರಿಗೂ ಹಾಕ್ತೀನಿ ಅಂತ ಹಾಕಿರೋದು ಅವರು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ತುಂಬಾ ಫೇಮಸ್. ಆ ದೇವನಹಳ್ಳಿಯಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ ನಮ್ಮ ದೇವನಹಳ್ಳಿಯ ಜನತೆ ಅವರ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರ್ತಾವು. ಬನ್ನಿ ಹೋಗೋಣ, ಕೇಳೋಣ ನಮ್ಮ ದೇವನಹಳ್ಳಿಯ ಜನತೆಯನ್ನ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರರಾಜ್ ಅಂತ. ಚಂದ್ರರಾಜ್ ಸರ್, ಈ ಒಂದು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್, ಖಂಡಿತ ತಪ್ಪದೆ ನೋಡ್ತಿದೀವಿ ಸರ್. ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದರಲ್ಲಿ ಗಿಲ್ಲಿದಾರರಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ತಿದ್ವಿ ಸರ್. ಅದ್ರಲ್ಲಿ ನೋಡೋದ್ರ ಜೊತೆಗೆ ತುಂಬಾ ನೆಗಾಡ್ತೀವಿ. ಅವ್ರು ಮನರಂಜನೆ ತುಂಬಾ ಚೆನ್ನಾಗಿ ಕೊಡ್ತಾರೆ. ತುಂಬಾ ಬಡವ್ರ ಹುಡುಗ ಬೆಳಿಬೇಕು ಸರ್, ಬಡವ್ರು ಬೆಳಿಬೇಕಲ್ವಾ ಸರ್? ಕಾಮಿಡಿ ಮಾಡ್ತಾರೆ ಸರ್. ಕಾಮಿಡಿ ತುಂಬಾ ಇಷ್ಟ ನಮಗೆ. ಆ ಕಾಮಿಡಿ ಡೈಲಾಗು, ಆ ಮಾತುಗಳು ಅವೆಲ್ಲ ತುಂಬಾ ಇಷ್ಟ ಸರ್ ನಮಗೆ. ಆ ಗಿಲ್ಲಿ ಗೆಲ್ಬೇಕು, ಗೆಲ್ಲಿ. ಆಲ್ ದಿ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು ಸರ್. ಅವರು ತುಂಬಾ ನ್ಯಾಚುರಲ್ ಆಗಿ ಆಡ್ತಾರೆ ಸರ್. ಯಾವ್ದೇ ರೀತಿ ಮೋಸ ಮಾಡಲ್ಲ. ತುಂಬಾ ನ್ಯಾಚುರಲ್ ಆಗಿ ಆಡ್ತಾರೆ, ಪ್ರಾಮಾಣಿಕವಾಗಿ ಆಡ್ತಾರೆ. ಅದರಿಂದ ಅವ್ರು ಗೆದ್ರೆ ಕರ್ನಾಟಕ ಗೆದ್ದಂಗೆ ಸರ್. ಗಿಲ್ಲಿ ಇರೋದ್ರಿಂದ ಗಿಲ್ಲಿ ಬಿಗ್ ಬಾಸ್ ಒಂದು ಹೆಸರು ಇದೆ ಸರ್. ಸೂಪರ್. ಗಿಲ್ಲಿ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ನಾವು ನೋಡ್ತಾ ಇರ್ಲಿಲ್ಲ ಸರ್. ಸೂಪರ್ ಸರ್. ಗಿಲ್ಲಿ ಅಷ್ಟೇ ಸರ್, ನಾವು ನೋಡೋದು ಅಷ್ಟೇ. ಗಿಲ್ಲಿಗೋಸ್ಕರ ನೋಡೋದು. ಗಿಲ್ಲಿಗೋಸ್ಕರ ನೋಡ್ತೀವಿ ಸರ್. ವಿನ್ನು ಸರ್, ಗ್ಯಾರಂಟಿ, ಡೆಫಿನೆಟ್ಲಿ ವಿನ್ನು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಓಟು ಗಿಲ್ಲಿಗೆ. ನೋಡಿ ಸರ್, ಸರ್ ಗಿಲ್ಲಿ ಒಬ್ರು ಬಡವ್ರ ಹುಡುಗ ಯಾವಾಗ್ಲೂ ಬೆಳಿಬೇಕು ಸರ್. ಸರ್ ಇವಾಗ ಕ್ಯಾಪ್ಟನ್ ಆಗಿದಾರಲ್ಲ, ಯಾವ ತರ ನಡ್ಸ್ಕೊಡ್ಬೋದು ಕ್ಯಾಪ್ಟನ್ಸಿನ? ಸರ್ ಖಂಡಿತ ಚೆನ್ನಾಗಿ ನಡ್ಸ್ಕೊಡ್ತಾರೆ ಸರ್. ಭರವಸೆ ಇದೆ ಸರ್, ನಮಗೆ ತುಂಬಾ ಭರವಸೆ ಇದೆ ಸರ್. ಸರ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಎಲ್ಲರೂ ಓಟ್ ಹಾಕ್ತಾ ಇದ್ದೀರಾ? ಖಂಡಿತ ಸರ್. ಯಾರಿಗೆ ಹಾಕ್ತಾ ಇದ್ದೀರಾ ಸರ್? ನಾವು ಗಿಲ್ಲಿಗೆ. ಸರ್ ದೇವನಹಳ್ಳಿಯ ಜನತೆಯ ಪರವಾಗಿ ನಿಮ್ಮೆಲ್ಲರ ಓಟು ಗಿಲ್ಲಿಗೆ. ಸರ್ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್ ಗಿಲ್ಲಿ, ಗೆದ್ದೇ ಗೆಲ್ತೀಯಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ ಸರ್. ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಹೇಗ್ ಮೂಡ್ ಬರ್ತಿದೆ ಮೇಡಮ್ ಕಾರ್ಯಕ್ರಮ? ಚೆನ್ನಾಗಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಸರ್. ಮೇಡಮ್ ಗಿಲ್ಲಿನೇ ಯಾಕೆ? ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ ಸರ್. ಅವರು ಯಾರಿಗೂ ಇದ್ ಮಾಡಲ್ಲ, ತೊಂದ್ರೆ ಮಾಡೋದಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮೇಡಮ್ ಈ ವಾರ ಗಿಲ್ಲಿ ಅವ್ರು ಕ್ಯಾಪ್ಟನ್ ಆಗಿರಲ್ಲ, ಯಾವ ತರ ಕ್ಯಾಪ್ಟನ್ಸಿ ನಿಭಾಯಿಸಬಹುದು? ಅವ್ರು ನಿಭಾಯಿಸ್ತಾರೆ ಸರ್, ಚೆನ್ನಾಗಿ ನಿಭಾಯಿಸ್ತಾರೆ. ಅದಕ್ಕೆ ಮನೆಗೆ ಎಲ್ರು ಫ್ಯಾಮಿಲಿ ಅವ್ರು ಬಂದು ಕ್ಯಾಪ್ಟನ್ ಮಾಡಿರೋದು. ಅಲ್ಲ ಆವಾಗ್ಲೇ ನಾಮ ಹಾಕೊಂಡ್ ರೆಡಿ ಆಗ್ಯವ್ರೆ. ಏನಿಲ್ಲ, ನಾವ್ ಹಾಕೊಂಡಿರೋದು ಏನು ಗೊತ್ತಾ, ನಾಮ ಎಲ್ರಿಗೂ ಹಾಕ್ತೀನಿ ಅಂತ ಹಾಕಿರೋದು ಅವರು. ಅವ್ರು ಹಾಕೊಳ್ಳೋದಿಲ್ಲ. ನೋಡ್ರಿ, ಇನ್ಮೇಲೆ ನಾನು ಕಂಟೆಸ್ಟ್ ಮುಂದಕ್ಕೆ ಹೇಗ್ ಮಾಡ್ತೀನಿ ಅಂತ ಅವ್ರು ತಿಳಿಸ್ತಾ ಇದಾರೆ. ಮೇಡಮ್ ನಿಮ್ಮೆಲ್ಲರ ಓಟ್ ಯಾರಿಗೆ? ನಮ್ದೆಲ್ಲ ಗಿಲ್ಲಿಗೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ರಾ? ಹಾಕ್ತಾ ಇದೀವಿ. ಹಾಗೇನ ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾರೆ ಮೇಡಮ್? ಅವರು ಚೆನ್ನಾಗಿ ಆಡ್ತಾ ಇದಾರೆ. ರಕ್ಷಿತಾ ಮಂಗಳೂರು ಎಲ್ರು ಆಡ್ತಾ ಇದಾರೆ. ನಮ್ಗೆ ಗಿಲ್ಲಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಟೋಟಲಿ ನಮ್ಮ ದೇವನಹಳ್ಳಿಯ ಜನತೆಯ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗಿಲ್ಲಿನೇ ಗೆಲ್ಲಿ ಅಂತೇಳಿ, ಬಡವ ರೈತರ ಹುಡುಗ, ಬಡವ್ರ ಪಾಪ ಕುರಿ ಮೇಯಿಸ್ತಾರಲ್ಲ, ಅವರೇ ಬರ್ಲಿ ಅಂತ ನಾವು ಆಶಿಸ್ತಾ ಇದೀವಿ. ತುಂಬಾ ಚೆನ್ನಾಗಿ ಮಾತಾಡಿದ್ರ ಮೇಡಮ್. ಥ್ಯಾಂಕ್ಸ್ ಸರ್. ವೆಲ್ಕಮ್ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಚರಣ್ ರಾಜ್ ಅಂತ ಸರ್. ಚರಣ್ ರಾಜ್ ಅವರೇ, ಈ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ಖಂಡಿತವಾಗಿ ನೋಡ್ತೀವಿ ಸರ್. ಸರ್ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ? ತುಂಬಾ ಚೆನ್ನಾಗಿದೆ ಸರ್. ಸರ್ ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಎಲ್ಲ ಗೊತ್ತಿರೋ ವಿಷಯ ಸರ್. ಗಿಲ್ಲಿ ಅಂತ ಸರ್. ಗಿಲ್ಲಿ ಅಂತ. ಸರ್ ಎಲ್ಲ ಕಡೆ ಗಿಲ್ಲಿ ಅಂತ ಹೇಳ್ತಾರಲ್ಲ, ಯಾಕೆ? ಯಾಕೆಂದ್ರೆ ಆತರ ಕಾಮಿಡಿ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಹಂಗಾಗಿ ಗಿಲ್ಲಿ ಅಂತ ಹೇಳ್ತಾ ಇದ್ದೀರಾ? ಸರ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ದೀರಾ ಸರ್? ಖಂಡಿತ ಸರ್. ಯಾರಿಗೆ ಸರ್? ಎಸ್ ಅಲ್ಲಿ ಹೇಳ ಸರ್, ಗಿಲ್ಲಿ ಅಂತ ಏನೋ ಕೇಳಕ್ ಹೋಗ್ತಾರ, ಚೆನ್ನಾಗ್ ಅನ್ಸುತ್ತೆ ಸರ್. ನೀವು ಕೇಳೋದಕ್ಕೂ ನಾವ್ ಹೇಳೋದಕ್ಕೂ ನಮಗೂ ಚೆನ್ನಾಗ್ ಅನ್ಸುತ್ತೆ. ಎಷ್ಟ್ ಬೇಕು ಹೇಳ್ತಾ ನಿಂತೀವಿ ಸರ್, ಪರವಾಗಿಲ್ಲ. ಸರ್ ಹಾಗೇನೆ ಅಶ್ವಿನಿ ಗೌಡ ಅವ್ರು ಹೇಗಾಡ್ತಾರ ಸರ್? ಅಶ್ವಿನಿ ಗೌಡಕ್ಕೇನ ಗಿಲ್ಲಿನ ಪರವಾಗಿಲ್ಲ ಸರ್. ಒಟ್ಟು ಸರ್ ಗಿಲ್ಲಿ ಬಿಟ್ಟು ಬೇರೆ ಕಡೆ ಹೋಗಂಗಿಲ್ಲ. ಸರ್ ಈ ವಾರ ಕ್ಯಾಪ್ಟನ್ ಆಗ್ಯಾರಲ್ಲ ಗಿಲ್ಲಿ, ಹೆಂಗೆ ಸರ್, ಯಾವ ತರ ಕ್ಯಾಪ್ಟನ್ಸಿ ನಡೆಸಬಹುದು? ನಾಮ ಇಟ್ಕೊಂಡು ಅವೇ ರೆಡಿ ಆಗಿದ್ದಾರಲ್ಲ ಸರ್. ಎಲ್ರಿಗೂ ನಾಮ ಇಲ್ಲ, ಇನ್ನು ಐತಿ ನಿಮಗೆ ತೋರಿಸ್ತೀನಿ ಅನ್ನಕ. ಹೌದು ಸರ್, ನಾಮ ಹಾಕಕ್ಕೆ ಸರ್ ಅವ್ರು ರೆಡಿ ಆಗ್ತಾ ಇರೋದು ಈಗ.
ಸರ್ ಅವರ ಯಾವ್ಯಾವ ತರ ಡಿಫ್ರೆಂಟ್ ಅವತಾರ ನೋಡ್ಬೋದು ಈ ವಾರ? ಅವರು ಈಗ ನರಸಿಂಹಸ್ವಾಮಿ ಅವತಾರ ನೋಡ್ಬೋದು, ಮತ್ತೆ ಎಲ್ಲಾ ತರ ನೋಡ್ಬೋದು ಸರ್. ಇನ್ನ ಒಂದೊಂದ್ಸರಿ ಒಂದೊಂದ್ ಸಿಚುವೇಶನ್ ಒಂದೊಂದ್ ತರ ಮಾಡ್ತಾನೆ. ಈಗ ಅಭಿಮಾನ್ಯು ಆತಾನೆ, ಕರ್ಣ ಆತಾನೆ, ಎಲ್ಲಾ ಆತಾನೆ. ಇನ್ನ ನಿನ್ನೆ ಅವ್ರ ಅಪ್ಪಗೆ ಬ್ರೂಸ್ಲಿ ಆಮೇಲೆ ಕೂಫು ಎಲ್ಲ ಕಲ್ಸಿದ್ರು. ಹೌದು ಸರ್. ಈಗ ಈ ವಾರ ಫುಲ್ ಎಲ್ರಿಗೂ ನಾಮ. ಹೌದು ಸರ್, ಹೌದೌದೌದು ಸರ್. ನಮ್ಮ ಕೈ ಹಾಕ್ತಾರೆ. ಸರ್, ನಮ್ಮ ದೇವನಹಳ್ಳಿಯ ಜನತೆ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ ದೇವನಹಳ್ಳಿ ಜನತೆ ಪರವಾಗಿ ಎಲ್ಲಾ ತುಂಬ ಆಶೀರ್ವಾದ ಮಾಡ್ತಾ ಇದ್ವಿ. ಎಲ್ಲಾ ಗೆಲ್ಲಿ, ಎಲ್ಲಾ ದೇವರುಗಳ ನಾವು ಕೇಳ್ಕೊಂಡಿದ್ವಿ ಗಿಲ್ಲಿ ಗೆಲ್ಲಿ ಅಂತ. ಗಿಲ್ಲಿ ಅಂತ ಆಶೀರ್ವಾದ ಮಾಡ್ತೀರಾ. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟು ಗಿಲ್ಲಿಗೆ ಗಿಲ್ಲಿ ಗೆಲ್ತಾರ ಸರ್? 100%. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಅಕ್ಕ ನಮಸ್ತೆ. ನಮಸ್ತೆ. ಅಕ್ಕ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ ಅಕ್ಕ? ಅವ್ರು ಚೆನ್ನಾಗ್ ಆಡ್ತಾವ್ರೆ. ಬೇರೆಯವರೆಲ್ಲ ಚೆನ್ನಾಗ್ ಆಡಲ್ವಾ? ಅವರು ಆಡ್ತಾವ್ರೆ, ಆದ್ರೆ ಅವ್ರಿಂದ ಚೆನ್ನಾಗ್ ಆಡ್ತಾರೆ. ಅಕ್ಕ, ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗ್ಯಾರ. ಇಷ್ಟ ದಿನ ಎಲ್ರು ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ಬರ್ತಿದ್ರು. ಈ ವಾರ ಕ್ಯಾಪ್ಟನ್ ಆಗಿದಾರಲ್ಲ ಗಿಲ್ಲಿ ಅವರು, ಯಾವ ತರ ಕ್ಯಾಪ್ಟನ್ಸಿ ಮಾಡ್ಬೋದು? ಚೆನ್ನಾಗ್ ಮಾಡ್ತಾರೆ. ಎಲ್ರಿಗಿಂತ ಚೆನ್ನಾಗ್ ಮಾಡ್ತಾರೆ. ಚೆನ್ನಾಗ್ ಮಾಡ್ತಾರೆ. ಚೆನ್ನಾಗ್ ಆಲೋಚನೆ ಚೆನ್ನಾಗ್ ಮಾಡ್ತಾರೆ. ಚೆನ್ನಾಗ್ ಮಾಡ್ತಾರೆ. ಅಷ್ಟೇ ಚೆನ್ನಾಗ್ ಆಡ್ತಾರೆ. ಆಡ್ತಾವ. ಗೌಡ ಮೇಡಮ್ ಅವರು ಅವರು ಸುಮಾರಾಗಿ ಆಡ್ತಾರೆ, ಅಂದ್ರೆ ಅಷ್ಟೊಂದು ಆಲೋಚನೆ ಇಲ್ಲ. ರಕ್ಷಿತಾ ಮಂಗಳೂರು ಹುಡುಗಿ ಆಡ್ಗಿನು ಪರವಾಗಿಲ್ಲ, ಆದ್ರೆ ಸ್ವಲ್ಪ ತರ್ಲೆ. ಸ್ವಲ್ಪ ತರ್ಲೆ, ಆದ್ರೂ ಪರವಾಗಿಲ್ಲ, ಚೆನ್ನಾಗ್ ಆಡ್ತಾರೆ. ಗಿಲ್ಲಿ ಗೆಲ್ತಾರ ಅಕ್ಕ? ಗೆಲ್ತಾರೆ 100%. ಅವ್ರ ಗೆಲ್ತಾರೆ. ನೀವೆಲ್ಲ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ವೋಟ್ ಮಾಡ್ತಾ ಇದೀರಾ? ಮಾಡ್ತಾ ಇದ್ದೀರಿ ಮೊಬೈಲ್ ಅಲ್ಲಿ. ಚೆನ್ನಾಗ್ ಮಾತಾಡಿದಾಗ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ನಮಸ್ತೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಸೂಪರ್ ಆಗಿ ಚೆನ್ನಾಗ್ ಬರ್ತೈತೆ. ಗಿಲ್ಲಿ ಮಾತ್ರ ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ. ಅವ್ರ ಕಾಮಿಡಿ ಎಲ್ಲ ಚೆನ್ನಾಗ್ ಇದ್ ಮಾಡ್ತಾರೆ. ಕಾವ್ಯದು ಗಿಲ್ಲಿದು ಸೂಪರ್ ಜೋಡಿ. ಗಿಲ್ಲಿ ಮಾತ್ರ ಸೂಪರ್ ಆಗಿ ಹೈಲೈಟ್ ಆಗಿ ಆಡ್ತಾ ಇದಾರೆ. ಹಿಂಗೆ ಆಡ್ಲಿ ಅಂತ ಹೇಳ್ತೀರಾ? ಈ ವಾರ ಕ್ಯಾಪ್ಟನ್ ಆಗ್ಯಾರ ಗಿಲ್ಲಿ. ಯಾವ ತರ ಕ್ಯಾಪ್ಟನ್ಸಿ ಮಾಡ್ಬೋದಮ್ಮ? ತುಂಬಾ ಚೆನ್ನಾಗ್ ಮಾಡ್ತಾರೆ ಅಂತ ಅನ್ಸ್ತೈತೆ. ಎಲ್ರಿಗಿಂತ ಚೆನ್ನಾಗ್ ಮಾಡ್ತಾರ? ಇಲ್ಲ, ಎಲ್ರಿಗಿಂತ ಚೆನ್ನಾಗ್ ಮಾಡ್ತಾರೆ ಗಿಲ್ಲಿ. ಅವಾಗ್ಲೇ ಕಾಸ್ಟ್ಯೂಮ್ ಚೇಂಜ್ ಆಗಿದೆ. ಹೌದು, ನೋಡಕ್ಕೆ ಇನ್ನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರ ಅಂತ ಅನ್ಸ್ತೈತೆ. ಈ ವಾರ ಯಾರ್ಯಾರಿಗೆಲ್ಲ ಕ್ವಾಟ್ಲೆ ಕೊಡ್ಬೋದು? ಎಲ್ರಿಗೂ ಮನೆಯವ್ರಿಗೆಲ್ಲ ಕೊಡ್ಲೆ ಕೊಡ್ತಾರೆ. ಮೇಡಮ್ ಕಂತೂ ಫುಲ್ ಕೊಡ್ಲೆ. ಆಮೇಲೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ವೋಟ್ ಹಾಕ್ತಾ ಇದೀರಾ? ನಿಮ್ ಫ್ರೆಂಡ್ಸ್ ಗಳೆಲ್ಲ ಹೇಳ್ತಾ ಇದ್ದೀರಾ? ಒಟ್ಟಾರೆಯಾಗಿ ನಿಮ್ಮೆಲ್ಲ ಓಟು ಗಿಲ್ಲಿ ಗೆಲ್ತಾರಾ? ಈ ಸತಿ ಗಿಲ್ಲಿನೇ ಗೆಲ್ಲೋದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್ ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಎಸ್ ಸರ್, ನೋಡ್ತೀವಿ ಸರ್. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಸರ್ ಚೆನ್ನಾಗಿ ಬರ್ತಾ ಇದೆ. ಅದ್ರಲ್ಲಿ ಕೆಲವರು ರಿಯಲ್ ಆಗಿ ಆಕ್ಟ್ ಮಾಡ್ದಂಗೆ ಇರ್ತದೆ, ಇನ್ನೊಬ್ರು ಕೆಲವರೆಲ್ಲ ಸ್ವಲ್ಪ ಮಾಡಿಫೈಡ್ ಮಾಡಿ ಆಕ್ಟ್ ಮಾಡ್ದಂಗೆ ಇದೆ. ಮುಖವಾಡ ಒಳಗಡೆ ಒಂದು ಹೊರಗಡೆ ಒಂದು ಇರ್ಬೋದೇನೋ ಅನ್ನೋದು ಅನಿಸ್ತಾ ಇದೆ. ಆತರ ಇದೆ ಸರ್. ಇದ್ರಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಸರ್. ಎಲ್ರು ಗಿಲ್ಲಿ ಅಂತ ಹೇಳ್ತಾರಲ್ಲ ಸರ್, ಎಲ್ಲಾ ಕಡೆನೇ ಗಿಲ್ಲಿ ಅಂತ ಹೇಳ್ತಿದಾರೆ. ಗಿಲ್ಲಿ ಅವ್ರು ಗೆಲ್ತಾರ ಸರ್? ನಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ತಾರೆ. ಯಾಕಂತಂದ್ರೆ ಅವರು ಕಾಮಿಡಿ ಇರ್ಬೋದು, ಅವರ ರಿಯಾಲಿಟಿ ಇರ್ಬೋದು, ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ಅವರಲ್ಲಿ ಟ್ಯಾಲೆಂಟ್ ಇದೆ. ಯಾಕೆ ಅಂದ್ರೆ ರಿಯಲ್ ಅವರು ಆಕ್ಟ್ ಮಾಡ್ತಾ ಇಲ್ಲ, ರಿಯಾಲಿಟಿನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ರಿಯಾಲಿಟಿ ಇರೋದ್ರಿಂದ ಗಿಲ್ಲಿನೇ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸರ್, ಈಗ ಗಿಲ್ಲಿ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಇಷ್ಟು ದಿನ ಬರೀ ವೈಸ್ ಕ್ಯಾಪ್ಟನ್ ಆಗಿದ್ರು. ಇನ್ಮೇಲೆ ಹೇಗೆ ಕ್ಯಾಪ್ಟನ್ಸಿನ ನಿಭಾಯಿಸಬಹುದು ಸರ್? ಸರ್, ಅವರು ಕ್ಯಾಪ್ಟನ್ಶಿಪ್ ಕೊಟ್ಟಿರೋದ್ರಿಂದ ಅವರು ಬೇರೆಯವ್ರಿಗೆ ಯಾವ ರೀತಿ ಯಾವ ವರ್ಕ್ ನ ಅಸೈನ್ ಮಾಡಬಹುದು ಎಲ್ಲಾನು ಚೆನ್ನಾಗಿ ತಿಳ್ಕೊಂಡು ಅವ್ರು ಇನ್ನೂ ಮೆಚ್ಚುಗೆನ ಪಡ್ಕೊಂತಾರೆ. ಎಲ್ಲಾ ತರ ವರ್ಕ್ ಅವರು ಬೇರೆಯವ್ರ ಕೈಲಿ ಮಾಡಿಸಿ ಹಾಗೆ ಈ ಕ್ಯಾಪ್ಟನ್ಶಿಪ್ ಅಂದ್ರೆ ಏನ್ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಸೂಪರ್ ಸರ್. ಹಾಗೇನೆ ಅಶ್ವಿನಿ ಗೌಡ ಅವ್ರು ಹೇಗಾಡ್ತಾ ಇದ್ದಾರೆ ಸರ್? ಪರವಾಗಿಲ್ಲ ಸರ್, ಅವ್ರು ತುಂಬಾ ಸೀನಿಯಾರಿಟಿ ಇದೆ, ಸೀನಿಯರ್ ಪರ್ಸನ್, ಟ್ಯಾಲೆಂಟೆಡ್ ಪರ್ಸನ್. ಹಾಗಾಗಿ ಈ ಕಾಂಪಿಟೇಷನ್ ಇದೆ ಸರ್. ಗಿಲ್ಲಿ ಅವ್ರಿಗೂ ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ಇಬ್ಬರಿಗೂ ಕಾಂಪಿಟೇಷನ್ ಇದೆ ಸರ್. ಇದೆ ಸರ್. ಮಂಗಳೂರು ಹುಡುಗಿ ರಕ್ಷಿತಾ ಪಾಪ ಇನ್ನಾರು ಅಷ್ಟು ನಮ್ಮ ಕನ್ನಡನ ಕಲಿಬೇಕಾಗಿದೆ. ಸ್ವಲ್ಪ ಚೈಲ್ಡಿಶ್ ತರ ಇದಾರೆ. ಚೈಲ್ಡಿಶ್ ಅನ್ನೋದು ಪಾಪ ಏನಂತೀವಿ, ಟ್ರಸ್ಟ್ ಇದೆ ಸರ್. ಇವರು ರಘು ಅವರು
ರಘು ಪರವಾಗಿಲ್ಲ ಸರ್, ಅವರು ಸಹ ಇನ್ನೋಸೆನ್ಸಿ ಇದೆ, ಇನ್ನೋಸೆನ್ಸಿ ಕ್ಯಾರೆಕ್ಟರ್. ಸ್ವಲ್ಪ ಅವ್ರದ್ದು ನಾವು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ನಾವು ಇವರು ಈ ಕ್ಯಾರೆಕ್ಟರ್ಸ್ ಬಗ್ಗೆ ಬಂದಾಗ ನಾವು ಸ್ವಲ್ಪ ಇಂಟ್ರೆಸ್ಟ್ ಆಗಿ ನೋಡ್ತೀವಿ. ಇರೋದು ಹೇಳ್ಬೇಕು ಸರ್. ಓಕೆ ಸರ್. ಸರ್ ಒಟ್ಟಾರೆಯಾಗಿ ನಿಮ್ಮ ಓಟು? ನಮ್ಮ ಓಟು ಗಿಲ್ಲಿಗೆ ಸರ್. ಸರ್ ನಿಮ್ಮ ದೇವನಹಳ್ಳಿಯ ಜನತೆಯ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಬೆಸ್ಟ್ ಆಫ್ ಲಕ್, ಗೆದ್ದು ಬನ್ನಿ, ಬಿಗ್ ಬಾಸ್ ನ ಗೆದ್ದು ಬನ್ನಿ ಅಂತ ಆಶಿಸ್ತೀವಿ ಸರ್. ಸರ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ವೋಟ್ ಮಾಡ್ತಾ ಇದೀರಾ ಸರ್? ಎಸ್ ಸರ್, ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ಕಾರ. ಮೇಡಮ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದ್ರಾ? ನೋಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ ಮೇಡಮ್? ಚೆನ್ನಾಗಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ. ಹೌದು ಮೇಡಮ್, ಎಲ್ರು ಗಿಲ್ಲಿ ಅಂತ ಹೇಳ್ತಾರಲ್ಲ, ಗಿಲ್ಲಿನೇ ಯಾಕೆ ಇಷ್ಟ? ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಗೇನು ಮೇಡಮ್, ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರ ಕ್ಯಾಪ್ಟನ್ಸಿನ ಹೇಗ್ ನಡೆಸಬಹುದು? ಚೆನ್ನಾಗಿ ನಡೆಸ್ತಾರೆ ಅಂತ ಅನ್ಕೊಂಡಿದೀವಿ. ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾರೆ ಮೇಡಮ್? ಅಶ್ವಿನಿ ಗೌಡ ಅವರು ಪರವಾಗಿಲ್ಲ ಅಂದ್ರೂ ಅವರು ತುಂಬಾ ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾರೆ. ಸ್ಮಾರ್ಟ್ನೆಸ್ ಪ್ಲೇ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ನೆಸ್ ತುಂಬಾ ಇದೆ. ಹಾಗೆ ರಕ್ಷಿತಾ ಅವರು ಮಂಗಳೂರು. ರಕ್ಷಿತಾ ಅವಳು ತುಂಬಾ ಚಾಲಾಕಿ ಇದ್ದಾಳೆ. ಹೌದು. ಹಾಗೇನೆ ಇವರು ಧನುಷ್, ರಘು, ಆಮೇಲೆ ಸ್ಪಂದನ, ಕಾವ್ಯ ಅವರೆಲ್ಲ ಹೇಗೆ ಆಡ್ತಾರೆ ಮೇಡಮ್? ಕಾವ್ಯ ಅವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಓಟ್ ಯಾರಿಗೆ ಮೇಡಮ್? ನಮ್ಮ ಓಟ್ ಗಿಲ್ಲಿ, ಕಾವ್ಯ. ಗಿಲ್ಲಿ, ಕಾವ್ಯ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ವೋಟ್ ಮಾಡ್ತೀರಾ? ಮಾಡ್ತಾ ಇದೀವಿ. ಎಲ್ರು ಮಾಡ್ತಾ ಇದ್ರಾ? ಮಾಡ್ತಾ ಇದೀವಿ ಗಿಲ್ಲಿ ಅವರಿಗೆ. ಗಿಲ್ಲಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಾ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ ಸರ್. ಹೇಗ್ ಮೂಡ್ ಬರ್ತಿದೆ ಮೇಡಮ್ ಕಾರ್ಯಕ್ರಮ? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಮೇಡಮ್? ಗಿಲ್ಲಿ ನಟ. ಎಲ್ರು ಗಿಲ್ಲಿ ನಟ ಅಂತ ಹೇಳ್ತಾರಲ್ಲ, ಯಾಕೆ ಅವರೇ ಇಷ್ಟ? ಅವ್ರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಆಮೇಲೆ ಮತ್ತೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಜನಕ್ಕೆ, ಹಾಗಾಗಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಯಾರು ಓಟ್ ಹಾಕ್ತಾ ಇದಾರೆ ಮೇಡಮ್ ನೀವು? ಗಿಲ್ಲಿ ನಟನ್ಗೆ. ಗಿಲ್ಲಿ ನಟನ್ಗೆ. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು? ಗಿಲ್ಲಿ ನಟ. ಗಿಲ್ಲಿ ನಟ. ಟೋಟಲಿ ಗಿಲ್ಲಿ ನಟನ್ ಬಿಡಂಗಿಲ್ಲ ಮೇಡಮ್. ಇಲ್ಲ ಸರ್, ಗಿಲ್ಲಿ ನಟನೇ ಗೆಲ್ಬೇಕು. ಹಾಗೇನೆ ಈ ವಾರ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ. ಯಾವ ತರ ಕ್ಯಾಪ್ಟನ್ಸಿ ನಡೆಸಬಹುದು ಅವರು? ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಲ್ರಿಗೂ ಅದು ಅಶ್ವಿನಿ ಗೌಡ ಮೇಲೆ ಬೇರೆ ಸ್ವಲ್ಪ ಕಾಂಪಿಟೇಷನ್ ಇದೆಯಲ್ವಾ, ಹಾಗಾಗಿ ಚೆನ್ನಾಗಿ ನಡೆಸ್ಕೊಡ್ತಾರೆ. ಹಾಗೇನೆ ಇಷ್ಟು ದಿನ ಎಲ್ರಿಗೂ ವೈಸ್ ಕ್ಯಾಪ್ಟನ್ ಆಗಿದ್ರು, ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ ಅಂದ್ರೆ ಅವ್ರ ಕದರ್ ಹೇಗಿರ್ಬೋದು ಮೇಡಮ್? ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅಂದ್ರೆ ಏನ್ ಕ್ಲೀನಿಂಗ್ಸ್ ಎಲ್ಲ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ರಲ್ಲ, ಹಾಗಾಗಿ ಅವ್ರು ಇನ್ಮೇಲೆ ಅವ್ರು ಕೊಡ್ತಾರೆ. ಕೊಡ್ತಾರ ಇಲ್ಲ ಅವರು ಸುಮ್ನೆ ಹಂಗೆ ಕಾಮಿಡಿ ಮಾಡ್ಕೊಂಡು ಹೋಗ್ತಾರ? ಇಲ್ಲ, ಕಾಮಿಡಿ ಮಾಡಲ್ಲ, ನಡೆಸ್ಕೊಡ್ತಾರೆ ಚೆನ್ನಾಗಿ. ಅವ್ರಿಗೆ ಟಾರ್ಚರ್ ಕೊಡ್ತಾರೆ, ಇವ್ರು ಅವ್ರಿಗೆ ಟಾರ್ಚರ್ ಕೊಡ್ತಾರೆ, ಆ ತರ. ನಮ್ಮ ದೇವನಹಳ್ಳಿಯ ಜನತೆಯ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗೆಲ್ಬೇಕು ಅಂತ ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಕೇಶವ ಅಂತ. ಕೇಶವಣ್ಣರೇ, ಕನ್ನಡ ಬಿಗ್ ಬಾಸ್ ನೋಡ್ತೀರಣ್ಣ? ನೋಡ್ತೀವಿ ಸರ್. ಅಣ್ಣ, ಈ ಬಿಗ್ ಬಾಸ್ ಕಾರ್ಯಕ್ರಮ ನಿಮ್ಗೆ ಯಾರು ಇಷ್ಟಣ್ಣ? ಗಿಲ್ಲಿ ಮತ್ತೆ ರಘು ಅಣ್ಣ. ಅವ್ರಿಬ್ರು ಯಾಕೆ ಇಷ್ಟಣ್ಣ? ಅವರು ಚೆನ್ನಾಗಿ ಟಫ್ ಕೊಡ್ತಾವ್ರೆ, ಫೈಟ್ ಕೊಡ್ತಾವ್ರೆ. ಚೆನ್ನಾಗಿ ಸ್ಪೋರ್ಟ್ಸ್ ಕಾಮಿಡಿ. ಪ್ರತಿ ವರ್ಷದಾಗ ಈ ಸತಿ ಬೋರಿಂಗ್ ಇಲ್ಲ. ಫಸ್ಟ್ ಆಫ್ ಆಲ್ ಬೋರಿಂಗ್ ಇಲ್ಲ, ಚೆನ್ನಾಗಿ ಆಡ್ತಾ ಇದಾರೆ. 100% ಜನಕ್ಕೆ ಮನೋರಂಜನೆ ಕೊಡ್ತಾ ಇದಾರೆ. ಅಣ್ಣ, ಕಿಚ್ಚ ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರ ಅಣ್ಣ? ಅವ್ರು ಸೂಪರ್ ಸರ್. ಅವ್ರ ಬಗ್ಗೆ ಹೇಳೋ ಅಷ್ಟೇ ಅವಶ್ಯಕತೆನೇ ಇಲ್ಲ ನಮ್ಗೆ. ಅವ್ರ ಬಗ್ಗೆ ಹೇಳೋ ಅಷ್ಟು ನಮ್ ಇದು ಇಲ್ಲ ಸರ್. ಹಾಗೇನೆ ಈ ಬಾರಿ ಗಿಲ್ಲಿ ಅವ್ರಿಗೆ ಕ್ಯಾಪ್ಟನ್ ಆಗ್ಯಾರೆ. ಈಗ ಒಂದು ಕ್ಯಾಪ್ಟನ್ಸಿ ಹೇಗ್ ನಡ್ಸ್ಬೋದು? ಚೆನ್ನಾಗ್ ಮಾಡ್ಕೊಡ್ತಾರ ಅಂತ ಅನ್ಕೊಂಡಿದೀವಿ. ನೋಡ್ಬೇಕು ಇನ್ನ. ಈಗ ನಾಮ ಹಾಕೊಂಡ್ಬಿಟ್ಟವ್ರಲ್ಲ, ಮಹಾರಾಜ ಆಗಿದ್ದಾರೆ. ಮಹಾರಾಜ ಆಗ್ಯಾರಂತೀರಾ? ಮಹಾರಾಜ ಆಗಿದ್ದಾರೆ ಸರ್. ಹಾಗೇನೆ ನಿಮ್ಮ ಎಲ್ಲರ ಓಟ್ ಯಾರಿಗೆ? ರಘು ಮತ್ತೆ ಗಿಲ್ಲಿ. ಗಿಲ್ಲಿಗೆ. ಸರ್ ಜಿಯೋ ಹಾಟ್ಸ್ಟಾರ್ ಓಟ್ ಹಾಕ್ತಾ ಇದ್ರಾ? ಹೌದು ಸರ್, ಆಗ್ತಾ ಇದ್ವಿ. ಸರ್ ನಮ್ಮ ದೇವನಹಳ್ಳಿಯ ಜನತೆಯ ಪರವಾಗಿ ಗಿಲ್ಲಿ ಮತ್ತೆ ರಘುಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಬ್ರಲ್ಲಿ ಯಾರಾದ್ರೂ ಪರವಾಗಿಲ್ಲ, ಒಬ್ರು ಗೆದ್ಲಿ ಅಂತ ಅದ ಖುಷಿ. ರಕ್ಷಿತಾ ಅವ್ರು ಹೇಗ್ ಆಡ್ತಾರೆ? ಅವರು ಚೆನ್ನಾಗ್ ಆಡ್ತಾ ಇದಾರೆ ಸರ್. ಅಶ್ವಿನಿ ಅವರು ಪರವಾಗಿಲ್ಲ, ಎಲ್ಲರೂ ಪರವಾಗಿಲ್ಲ, ಚೆನ್ನಾಗ್ ಆಡ್ತಾ ಇದ್ದಾರೆ. ಕಾವ್ಯನೂ ಸೂಪರ್ ಸರ್. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟು ಗಿಲ್ಲಿ ಮತ್ತೆ ರಘು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್. ಇದಿಷ್ಟು ನಮ್ಮ ದೇವನಹಳ್ಳಿಯ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದೊಳ್ಳೆ ಮಾತುಗಳು ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಎಲ್ರು ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.